ಇದು ಒಂದು ವಿಷಯದಲ್ಲಿ ನಾನೇನೋ ನೋಡ್ಕೊಂಡ್ಬಿಟ್ಟೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಅವ್ರಿಗೆ ಮುಂಚೆಯಿಂದ ಗೊತ್ತಿದ್ಲು. ಅಂಡ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇತ್ತು ವಿಷಯ. ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ. ನಾನು ಯಾವಾಗ ಇವ್ರಿಗೆ ಹೇಳ್ದೆ, ಇಲ್ಲ ಈ ತರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ. ಇವರು ನಿಂಗೆ ಬೇರೆ ಯಾರು ಸಿಕ್ಕಿಲ್ವೇನೋ, ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು. ಬಟ್ ಅದು ಬಿಟ್ರೆ ಅದಾದ್ಮೇಲೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಶಿ ಇಸ್ ವೆರಿ ಸಪೋರ್ಟಿವ್. ಸೊ ಇವಾಗ ನನಗೆ ಶಾಕ್ ಆಗುತ್ತೆ, ನನ್ಕಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ. ಅದೇನ್ ಮಾತಾಡ್ತಾರೋ ಗೊತ್ತಿಲ್ಲ. No, actually, honestly speaking, Rakshita is a very sweet girl. ತುಂಬಾ ಒಳ್ಳೆ ಹುಡುಗಿ. She's a fashion designer. Obviously, ಅವರಿಬ್ರು 7 ವರ್ಷದ ಜೊತೆಲಿದ್ದಾರೆ. So I think she's waited long enough on one career kick start ಆಗೋಕ್ಕೆ and second film for everything. I think it was the right time ಅನ್ಸುತ್ತೆ. ಯಾಕಂದ್ರೆ ಅವನ 2ನೇ ಚಿತ್ರ ಶುರು ಆಯ್ತು. This year has been good for him. It's been a good kick start. So for Rana and Rakshita, ಅವರಿಬ್ರಿಗೂ I wish them all the best. Honestly, ಆ ಹುಡುಗಿ she is a very nice. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು, ಅವ್ರಿಗೆ ಯಾಕೋ ಜಾಸ್ತಿ, ನನ್ಗೆ ಯಾಕೋ ದೊಡ್ಡ ಏನ್ ನಡೀತಿದೆಯಪ್ಪ ಇಲ್ಲ ಸೇಮ್. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಹೆಂಗೆ ಪ್ಲಾನ್ ಆಗ್ತಿದೆ ಮತ್ತೆ ತಯಾರಿ? ಮದ್ವೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.